ಅದಕ್ಕೆ ಅರ್ಜೆಂಟಾಗಿ ಕೊಟ್ಟಿದ್ದಿಲ್ಲ, ಎಲ್ಲಿ ಕೊಟ್ಟಿದ್ದಪ್ಪ? ನಮ್ಮ ಬಸವನ್ ನೋಡ್ರಿ ಪಾಯ ಕಡಿದೈತಪ್ಪ, ಅದಕ್ಕೆ ಹೌದಾ? ಒಂದು 10 ನಿಮಿಷ ಕೊಡ್ರಿ ಬರಮ್ಮ. ಅರ್ಜೆಂಟ್ ಸೇರ್ಗೆ ಕಟ್ಟುವುದಾವ ಕುಂತ ನೀನು ಊಟ ಹಾಕಿ ಬಿಡೋದು ಮನೆಗೆಲ್ಲ. ಇಷ್ಟ? ಹ್ಞೂ ರೀ. ಒಬ್ಬನ ಮಾತಾಡ್ಕೊಂಡು ಕೊಟ್ರು ಬರ್ರಿ. ಏನೇನು ಕೂಟ ಏನು ಕೆಲಸ ಮರ ಅರ್ಜೆಂಟ್ ಕೆಲಸ ಐತೆ ಒಂದು ಬ್ಯಾಂಕಿಗೆ ಹೊಂಟಾನೆ ಅಲ್ಲಿ. ತಡಿ ಬ್ಯಾಂಕಿಗೆ ಹೊಂಟಾನೆ, ಮನೆ ಅರ್ಧ ಆಗೈತೆ ಅಲ್ಲಿ. ಇಷ್ಟು ತ್ರಾಸ್ ತೊಗೊಂಡು ಜೀವನ ಮಾಡ್ಬೇಕ? ಥೂ ಇವ್ರು ಜನ್ಮಕ್ಕ. ಇವ್ ಜನ ಮಿಸ್ ಆಗತ್ತಾನ ಇಲ್ಲಿ ಇವ್ ಕಳೆ ತೆಗಿಯಾಕತ್ತಾನ. ಸೂರ್ಯ ಹುಟ್ಟತಾನ ಸಾಯ್ತಾನ, ಹುಟ್ಟತಾನ ಸಾಯ್ತಾನ. ನಮ್ಮೂರನ ಮಂದಿ ದುಡಿತಾವ ತಿಂತಾವ ಮಕ್ಕೋತಾವ, ದುಡಿತಾವು ತಿಂತಾವು ಮಕ್ಕೋತಾವ. ಇಷ್ಟು ಜೀವನ ಮಾಡಕ್ಕ 50-60 ವರ್ಷ ಬದುಕ್ಬೇಕ? ನಮ್ಮ ಇಷ್ಟದಾಗ 3 ವರ್ಷ ಬದುಕಿದ್ರೆ ಸಾಕಾಗಿತ್ತು. ಬುದ್ಧಿನೇ ಇಲ್ಲ. ಯಾಕ ಗುಳಿಯಣ್ಣ ಬದುಕ್ ಭಾಳ ವಯಸ್ಸಿನಾಗ ಸಾಯಿದ್ ಯಾಕೆ ಮಾತಾಡ್ತಿ? ಅಂಥದ್ದು ಏನಾಗೈತಿ ನಿನಗೆ? ಬದುಕಬೇಕಾದ್ರೆ ಇಷ್ಟೊಂದು ಕಷ್ಟ ಪಡ್ಬೇಕ? ಎದಕ್ಕೆ ಬೇಕಾಗಿತ್ತು ಮಾರ ಇದು? ಅಲ್ಲ ನಮ್ಮ ಇಷ್ಟದಾಗ 3 ದಿವಸ ಬದುಕಿದ್ರು ಸಾಕಪ್ಪ. ಅಂದ್ರೆ ನಿನ್ನ ಮಾತಿನ ಅರ್ಥ ಏನು? ಕೈ ಕೆಸರಾಗೋದಂಗೆ ಬಾಯಿ ಮೊಸರಾಗಬೇಕು. ಓಹೋ ಒಟ್ಟು ಪುಕ್ಷೆಟ್ಟಿ ಸಿಗ್ಬೇಕು ಅನ್ನೋದು ನಿನ್ನ ಆಸೆ. ಯಾಕೆ ಕಷ್ಟಪಟ್ಟು ದುಡಿಬೇಕು? ಇಷ್ಟ ತಗೊಂಡ ಆರಾಮಿರ್ಬೇಕು ಜೀವನ. ಹೌದಾ? ಹಂಗಾದ್ರೆ ಒಂದು ಕೆಲಸ ಮಾಡ, ದುಡಿಲಾರ್ದಂಗೆ ದುಡ್ಡು ಬೇಕು ತಿನ್ನಕ್ಕೆ ಬೇಕಂದ್ರೆ ಭಿಕ್ಷೆ ಬಿಡಕ್ಕೆ ಹೋಗು. ಭಿಕ್ಷಾ ಬಿಡಕ್ಕೆ ಹೋಗಿ ಭಾಳ ಮಂದಿ ಕಾಂಪಿಟೇಷನ್ ಮಾಡತ್ತಾರ ಈಗ. ಅಂಥದ್ದು ಬೇಡ, ಮರಿ ಉಳಿಯಂಥ ಕೆಲಸ ಏನ್ರ ಹೇಳ, ಒಟ್ಟು ಹಗರಿರ್ಬೇಕ. ಹಂಗಾದ್ರೆ ಒಂದು ಕೆಲಸ ಮಾಡ, ರೋಡ್ನ್ಯಾಗ ಕುಂತ್ಕೊಂಡು ಇವು ಶಕನಾಗ ಹೇಳ್ತಾರಲ್ಲ ಹಂಗೆ ಹೇಳ, ಅದ್ರಾಗೂ ನಿನ್ನ ಮರ್ಯಾದನೂ ಸಿಗ್ತೈತಿ, ದುಡ್ಡೂ ಆಕತಿ. ನೀ ಹೇಳುವ ಐಡಿಯಾನು ಕರೆಕ್ಟ್ ಐತಿ. ಆದ್ರೆ ಒಂದು ಚೇಂಜ್ ಮಾಡೋಣ. ಏನು ಮಾಡೋಣ? ಒಂದು ಗುಡಿಗೆರ ಕುಂತ ಹೇಳೋಣ, ಇಲ್ಲಾಂದ್ರೆ ಒಂದು ಯಾವ್ದಾರು ಗಿಡ ಬಿಡು ಕುಂತ ಹೇಳೋಣ ಅಂತ. ಆದ್ರೆ ನೀನು ಸ್ವಲ್ಪ ಸಾಥ್ ಕೊಡ್ಬೇಕು. ಮತ್ತು ನನಗೆ ಏನು ಬೇಕು ಹೇಳು? ಏನಿಲ್ಲ, ನಾ ಎಲ್ಲ ಶಕ್ನ ಹೇಳ್ತೀನಿ. ನೀನು ಗಿರಕ್ಕೆ ಎಷ್ಟು ಕೊಡ್ಬೇಕು ನಾನು? ಆಯ್ತು ನೀ ಅಂತೀಯಲ್ಲ, ಇದನ್ನು ಮಾಡಿ ನೋಡೋಣ. ಇನ್ನೊಂದು, ನಿನಗೋದ್ರೆ ಏನು ಬರ್ಬೇಕು ಅದನ್ನ ಕಮಿಷನ್ ಕೊಡ್ತಾನೆ. ಮತ್ತು ನೀನು ಹಂಗೆ ತಿಳ್ಕೊಬೇಡ. ಮತ್ತೆ ಯಾಕೆ ತಡ ಮಾಡ್ತಿ? ಕಾಸ್ಟ್ಯೂಮ್ ಚೇಂಜ್, ಲೊಕೇಶನ್ ಶಿಫ್ಟ್. ಏನಿಲ್ಲ, ಗಾಡಿ ಇನ್ನೇನು ಮುಂದೆ ಹೋಗಿ ಕಾಣಂಗಿಲ್ಲ. ಗಾಡಿ ಇಲ್ಲೇ ಸುಮ್ಮನೆ ನಡ್ಕೊಂಡು ಹೋಗೋದು ಬೆಟ್ರ್ ಅನಿಸ್ತದೆ. ಹರೋಹರ ಹರೋಹರ. ಶಿಷ್ಯ ಗುರುಗಳೇ, ಇದ್ದಿಂದ ಇಲ್ಲೇ ಮಾಡೋಣ. ಆಯ್ತು ಗುರುಗಳೇ. ಇಲ್ಲದ್ರಿಂದ ಇಲ್ಲಂಗೂ ಮಾಡೋಣ. ಹಾಗೆ ಮಾಡೋಣ ಗುರುಗಳೇ. ಏನ್ ಮಾಡ್ಬೇಕು ಅಂತ ಶಿಷ್ಯ ನೀನು? ಏನು ಹೇಳಿ ಗುರುಗಳೇ? ಅಗೋ ಅಲ್ಲಿ ನೋಡು. ಎಲ್ಲಿ ಗುರುಗಳೇ? ಮಂಗ್ಯ ಅಲ್ಲಿ ನೋಡಲ್ಲಿ. ಅಲ್ಲೇನೈತ್ರಿ? ಬೈಕ್ ಐತಲ್ಲ, ಆಯ್ತು ಆ ಬೈಕ್ ನೋಡು. ಹಂಗಂತೀರಿ? ಅಂದ್ರೆ ಆ ಬೈಕ್ ನ ಹುಡ್ಕೊಂಡ್ ನಮ್ಮ ಹತ್ರ ಬಂದಿರ್ಬೇಕು ಹೇಳಾಕ. ಆಯ್ತು ಗುರುಗಳೇ. ನಾವು ರೊಕ್ಕ ಸಿಗೋಣ, ಬೈಕ್ ಕೊಟ್ಬಿಡೋಣ ಅಂತ. ಬರಾಬರಿ ಹೋಗಿ. ಶಿಷ್ಯ ಗುರುಗಳೇ, ನಿನ್ನ ಕೆಲಸವನ್ನು ನೀನು ಪ್ರಾರಂಭಿಸು. ನಾನು ಸ್ವಲ್ಪ ಹೊತ್ತು ಇಲ್ಲೇ ವಿಶ್ರಾಂತಿ ತಗೋತೇನೆ. ಆಯ್ತು ಗುರುಗಳೇ. ಅಪ್ಪಣೆ ಗುರುಗಳೇ. ಹರೋಹರ ಹರೋಹರ. ಗಾಡಿಯಾಗ ಚಾವಿ ಇಟ್ರಲ್ಲ, ಅದು ನಸೀಬಿ ಗೊತ್ತೆ.
ಭಕ್ತರು ಈಗ ಸರ ರೆಡಿ ಮಾಡಕ್ ಚಲೋ ಮಾಡ್ತಾನ ಎಲ್ಲಂತ ದೇವ್ ಮಗನ ಗಾಡಿ ಹಚ್ಚಿ ಅಲ್ಲ ಚಾವಿ ಬಿಟ್ಟು ಹೊಲಕ್ಕೆ ಹೋಗ್ಬಂದ್ರಿ ಅಷ್ಟೊಳಗ ಇಲ್ಲ ಗಾಡಿ ಟೆನ್ಷನ್ ನೋಡ್ರಿ ಏನ್ರ ನೋಡಿದ್ರಿ ಒಂದ್ 50,000 ಇತ್ರಿ ಮನೆ ಇರ್ತವ ನಾನು ಅದಕ್ಕೆ ಎಂತೂ ಸರಿಯಾಗಿ ಕಟ್ಟಾಕ ಕಂಪ್ಲೇಂಟ್ ಕೊಡ್ಬೇಕಂದ್ರೆ ಡಾಕ್ಯುಮೆಂಟ್ಸ್ ಕರೆಕ್ಟ್ ನೀ ರೊಕ್ಕ ಕೊಡ್ತಾನೆ ಅಂದ್ರೆ ಬೇಕಾದಲ್ಲಿ ಇರ್ಲಿ ಎಲ್ಲ ಇದು ಮಾಡ್ತಾರ ಅವ್ರಿಗೆ ಒಟ್ಟು ಪವರ್ಫುಲ್ ಅದಾರ ಅವ್ರ ಏನು ನಿಂದೆ ಹಿಡಿದ್ರ ಭಾಳ ಏನು ಮುಗಿತೀನಿ ಬಾಯಿ ಹೋಗುವಂಗ ಮಾಡ್ತಾರ ಮಾತಾಡೋ ಬಾರಿ ಹಂಗೇನ್ರ ಬೈಕ್ ಸಿಕ್ಕ್ರ 10,000 ಅಷ್ಟೇ ಆಯ್ತು ಹೇಳಿ ಗುರುಗಳೇ ಭಕ್ತ ಅಪ್ಪಣೆ ಗುರುಗಳೇ 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 ಹೇಳ ಭಕ್ತ ಒಬ್ಬ ಭಕ್ತ ಬಂದಿದ್ದಾನೆ ಗುರುಗಳೇ ಸ್ವಲ್ಪ ಸಮಸ್ಯೆ ಇದೆ ಅಂತೆ ತಾವೇ ಬಗೆಹರಿಸಬೇಕು. ಒಂದ್ ಸ್ವಲ್ಪ ಬೈಕ್ ಹಚ್ಚಿ ಇಲ್ಲ ಹೊಲದ ಮಠ ಹೋಗ್ಬರ್ಬೇಕು ಅಂತಂದ್ ಬೈಕ್ ಹಚ್ಚಿ ಹೋಗನ್ರಿ ಹೊಳ್ಳಿ ಬರೋಳಿಗೆ ಬೈಕ ಇಲ್ಲ ಈಗ ನೋಡಿದ್ರ ನಾವ್ ಮನೆಗೆ ಬೈಕ್ ಬಿಟ್ಟು ಹೋದ್ರ ನಮ್ಮ ಅಪ್ಪ ನೋಡಿದ್ರ ನಾನು ಹೊಡ್ಯಾಕ ನಿಂತಾನ ಹಿಂಗಾಗಿ ನಾರ್ಯಾಗ ಹುಡುಕ್ಕೊಂತ ಹೊಟ್ಟಿದ್ಯಾ ಅಲ್ಲಿ ನಿಮ್ ಸ್ವಾಮಿಕ್ಕಿಂತ ಈ ದೇವ್ರ ಬೆಟ್ಟ ಆದಂಗ ಇವ್ರ ಬೆಟ್ಟ ಆದಂಗ ಶಿಷ್ಯ ಗುರುಗಳೇ ಆ ಭಕ್ತನ ಬೈಕ್ ಕಾಣ್ತಾ ಇದೆ ನನಗೆ. ಗುರುಗಳೇ ನಿಮ್ಮ ದಕ್ಷಿಣೆಯನ್ನು ದರ್ಶಿಕೊಳ್ಳಿ ಶಿಷ್ಯ ಗುರುಗಳೇ ಈ ಕಲ್ಲನ್ನು ನಿನ್ನ ಕೈಯಲ್ಲಿ ಹಿಡ್ಕೊಂಡು ಹೋಗು. ಆಯ್ತು ಗುರುಗಳೇ ಈ ಕಲ್ಲೇ ನಿನ್ನ ಬೈಕ್ ಕರ್ಕೊಂಡು ಹೋಗ್ತದೆ. ಆಯ್ತು ಗುರುಗಳೇ ಪಾಪ ಆ ಭಕ್ತನಿಗೆ ಬೈಕನ್ನು ಕೊಟ್ಬಿಡು. ಆಯ್ತು ಗುರುಗಳೇ ಶಿವ ಮಾಡಲಿ ಕಣ್ಣು ಮುತ್ಕೋ ಇಲ್ಲ ಕುಂದ್ರು ನಾ ಬೈಕಿಂದ ಯೂಸ್ ಮಾಡ್ತೀನಿ. ಮತ್ ಲಘು ಬರ್ರಿಪ್ಪ. ಆಯ್ತಾಯ್ತು ಜ್ಞಾನದಲ್ಲಿ ಮಗ್ನ ಆಗೋ ಭಕ್ತ. ಹಾ ಇದೆ ನನ್ ಬೈಕ್ ಓ ಭಕ್ತ ಏ ನಿನ್ನ ಬೈಕ್ ಎಲ್ಲಿ ಹೋಗಲ್ಲ ಇಲ್ಲೇ ಇರುತ್ತೆ ಕೂತ್ಕೋ. ಗುರುಗಳೇ ನೀವು ಹೇಳಿದ ಹಾಗೆ ಗಿಡದ ಹುಡುಕತ್ತ ಗುರುಗಳೇ ತಂದಿದ್ದೀನಿ. ಅವನ ಚಾವಿ ಅವ್ನು ಕೊಟ್ಟು ಬಿಡಪ್ಪ. ಆಯ್ತು ಗುರುಗಳೇ ಬೈಕಿನಾಗ ಐತಿ ಒಟ್ಟು ಆಗಾಗ ಅಜ್ಜಾರ್ ಬೆಟ್ಟ ಕುಂತಿರ್ರಿ ನಮಸ್ಕಾರ ಮಾಡಲ್ಲ ಅಜ್ಜಾರ್ಗೆ. ನಮಸ್ಕಾರ ಸರ್ ನೀವು ಇಲ್ಲೇ ಭಾಳ ಪದ್ಧತಿ ಹರಕಿತ್ರಿ ನಮ್ಮ ಮನ್ಯಾಗ ಭಾಳ ಹೊಡ್ತಿದ್ರಿ ನಾನು ನಿಮ್ಮಕ್ಕ ನನ್ನ ಬೈಕ್ ಇವರ ಮುಚ್ಚಿಟ್ಟು ಎಲ್ರು ನಾಟಕ ಮಾಡಿ ಹಿಡಿದ್ರಿ. ಇರಲಿ ಇವತ್ತು ಬೇಡ ನಾಳೆ ವಿಚಾರ ಮಾಡೋಣ. ಬಾ ನಾನು ಕಮಿಷನ್ ಕೊಡು ಹೋ ಮಾರಾಯ. ಇನ್ನೇನು ಟೈಮ್ ಆಗೈತೆ ಯಾವ್ದಾರು ಗಿರಕ್ಕೆ ತುಂಬಾ ಹತ್ರ ಕೊಡ್ತಾವ 2 ಕಿಲೋಮೀಟರ್ ಕೊಟ್ಟು ವಾಟ ಸತ್ತು ಅಣ್ಣ ತಗೋ. ಅಲ್ಲಿ ಯಾರ್ದ್ರ ಅಂಗಡಿಯಾಗ ಎಕರೆ ಕರ್ಕೊಂಡು ಹೋಗ್ತೀನಿ. 10 ರೂಪಾಯಿಗ ಆಯ್ತು ಯಾವ್ದಾರು ಗಿಡಕ್ಕೆ ಕರ್ಕೊಂಡು ಬರ್ತಾನೆ. ಎಲ್ಲಿ ಅಂತ ಹುಡುಕ್ಬೇಕು ಮರಯ್ಯ. ಇಷ್ಟು ಹುಡುಕಿದೀವೋ ಹುಡುಕಿ ಸಾಕಾಗಿ ಹೋಯ್ತು ನನಗೆ. ಎಲ್ಲ ದೇವ್ರಿಗೆ ಬೇಡ್ಕೊಂಡೆ. ಇಂಥ ಇದ್ರಾಗ ಏನು ಮಾಡ್ಬೇಕು ಏನು ನನ್ನ ಹಣೆ ಬರ ಕೆಟ್ಟೈತಿ ಏನೈತಿ ಆ ಪರಮಾತ್ಮಗ ಗೊತ್ತು. ನೋಡೋಣ ಹಿಂದೆ ಎಷ್ಟು ದಿನಕ್ಕೆ ಸಿಗ್ತಾಳ ಸಿಗ್ಲಿಕ್ಕೆ ನಾ ಹುಡುಕೇತಿ ಇರ್ತೇನೆ ಆಕಿನ ಹುಡುಗನಲ್ಲ. ಮತ್ತೆ ಆ ಗಿರಕ್ಕೆ ಹುಡುಕಪ್ಪ ಮರ ನಾನು ಹುಡುಗಿರ ಒಂದು ಗಿರಕ್ಕೆ ಹುಡ್ಕೊಂಬ ಅಂದಾನೆ. ಯಾವನೋ ಒಬ್ಬ ಬರಾದಂತಡಿ ರೀ ಅಣ್ಣಾರ ಹೇಳ್ರಿ. ಇಲ್ಲಿ ಒಬ್ರು ಯಾರು ಕೆಂಪು ಸೀರೆ ಉಟ್ಕೊಂಡು ಹೆಣ್ಮಕ್ಳು ನೋಡ್ರಿ. ಯಾಕ್ರಿ ಏನತ್ತ? ನಾನು ಹೆಂಡತಿ ಕದಾಳ್ರಿಪ್ಪ. ಅಲ್ರಿ ಹೆಂಡತಿ ಕಳದ್ರ ಇಲ್ಲಿ ಹುಡುಕ್ತೀರ ಎಲ್ಲಾರ ಪ್ಯಾಟ್ಯಾಗ ಊರಾಗ ಹುಡುಕಿರ್ ಸಿಕ್ಕಾರ
ನಾ ಇನ್ನೊಂದು ವಿಚಿತ್ರ ಆತಲ್ಲಿದ ಏನ್ರಿ ದನ ಕಳೆದ್ರೆ ಹುಡುಕ್ತಾರ, ಎತ್ತ ಕಳೆದು ಹುಡುಕ್ತಾರ, ಎಮ್ಮೆ ಕಳೆದು ಹುಡುಕ್ತಾರ. ನೀವು ಅಂತ ಕುಂತ್ಕೊಂಡು ಇಂಥ ಅಗ್ಗಾರದಾಗ ಏಂತ ಕಳೆದ ಅಂತ ಹುಡುಕ್ಯಾಡ್ರಿ ಇಲ್ಲಿ ಸಿಗ್ತಾಳನ್ರಿ? ಹೌದ್ರಿ, ನಾನು ನೇಂತಿ ಕಳೆದ ಜಗನ ಇದ್ರಿ ನೋಡ್ರಿ. ಈ ಜಗದಾಗ ನಾನು ನೇಂತಿ ಕಳ್ದಾಳ. ಎಲ್ಲಾರು ಹುಡುಕ್ಯಾಡಿ ಸಿಗ್ತಾಳನ್ರಿ? ಇದ ಜಗದಾಗ ಹುಡ್ಕೋಬೇಕು ನಾವು, ಅಲ್ಲೇ ಸಿಗ್ತಾಳ ನಮಗೆ. ಹುಚ್ಚಿಗಿತ್ತು ಹಿಡ್ದೈತಿ ನಮ್ಗೆ. ಇಲ್ಲಿ ತಡಿ, ಒಳ್ಳೆ ಗಿರಕ್ ಸಿಕ್ತು. ನಮ್ಮ ಅಣ್ಣನ ಕಡೆ ಕರ್ಕೊಂಡು ಹೋದ್ರೆ ಎಲ್ಲ ಸುತ್ತಕೈತಿ. ಒಂದು ಕೆಲಸ ಮಾಡ್ರಿ ಹಂಗಾರೆ. ಏನ್ರಿ? ಒಬ್ಬರು ದಿವ್ಯ ದೃಷ್ಟಿ ಇದ್ದ ಆಚಾರ ಅದಾರ. ಹ್ಞೂ ರೀ. ಅವ್ರ ಎಲ್ಲಿ ಅದಾರ, ಏನು ಮಾಡ್ತಾರ ಅನ್ನೋದು ಎಲ್ಲ ಹೇಳ್ತಾರೆ ಅವ್ರು. ಹ್ಞೂ ರೀ. ಆದ್ರೆ ನಾವು ಸ್ವಲ್ಪ ಅಮೌಂಟ್ ಕೊಡೋಣಲ್ರಿ ಏನಾರ. ಯಾಕಂದ್ರೆ ನಾನು ಹೇಂತಿ ಸಿಗ್ತಾಳಂದ್ರೆ ಬೇಕಾದಷ್ಟು ಹೋಲ್ರಿ, ನಾ ಎಲ್ಲದಕ್ಕೂ ಸಿದ್ಧ ನೋಡ್ರಿ. ಮುಂಚೆ ನನಗೆ ಏನು ಸಿಗ್ಬೇಕಾಗಿತ್ತು. ಹೌದ್ರಿ? ಹ್ಞೂ ರೀ. ಬರ್ರಿ ಹಂಗ್ರಿ, ಹೋಗ್ರಿ ಬರ್ರಿ ಹಂಗ. ನಾನು ಹೆಂಡತಿ ನಾನು ಹುಡುಕಿ ಕೊಟ್ರೆ ಭಾಳ ತಗೋಕತ್ತಿ. ಎಲ್ಲ ಪರಿಹಾರ ಗುರುಗಳೇ, ಭಕ್ತ ಒಬ್ಬರು ಬಂದಿದ್ದಾನ ಗುರುಗಳೇ. ಪಟಾಸ್ತ ಭಕ್ತ. ಏನ್ ಭಕ್ತ ನೀನು ಸಮಸ್ಯೆ? ಗುರುಗಳೇ, ಶಿಷ್ಯ ನೀ ಸ್ವಲ್ಪ ನೀ ಹೇಳು ಭಕ್ತ, ಏನ್ ನಿನ್ನ ಸಮಸ್ಯೆ? ನಾನು ಹೆಂಡತಿ ಕಳ್ದಾಳ್ರಿ. ಯಾವಾಗ ಕಳಲು ಭಕ್ತ? ಹೆಂಗ್ ಕಳಲು ಭಕ್ತ? ಯಾಕೆ ಕಳಲು ಭಕ್ತ? ಹೆಂಗಿದ್ಲು? ಸ್ವಲ್ಪ ವಿವರವಾಗಿ ಹೇಳಪ್ಪ. ಗುರುಗಳೇ, ಶಿಷ್ಯ ಸ್ವಲ್ಪ ಸುಮ್ಮಕೊಂಡ್ರು. ಕಳೆದಿರೋದು ನಿನ್ನ ಹೆಂಡತಿ ಭಕ್ತನ ಹೆಂಡತಿ. ಹೇಳು ಭಕ್ತ, ನೀ ಹೇಳು. ಹೆಂಗಿದ್ಲು ನಿನ್ನ ಹೆಂಡತಿ? ನೋಡಾಕ ತೆಳ್ಳಗ ಕೆಂಪಗ ಭಾಳ ಚಂದ ಇದ್ರಿ ನನ್ನ ಹೆಂಡತಿ. ಹಂಗ್ರಿ ಯಾರ ಕೂಡ ಓಡಿ ಹೋಗಿರ್ಬೇಕಿಕ್ಕೆ. ಭಾರಿ ಇದ್ದ ಗುರುಗಳ ನನ್ನ ಹೆಂಡತಿ ಹುಡುಕಿ ಕೊಡ ಅಂತೇಳಿ ಬಂದಾರ್ರಿ ಅವ್ರ. ಭಕ್ತ ನಿನ್ನ ಹೆಂಡತಿ ಯಾವಾಗ ಕಳ್ಲು? ಅಪ್ಪಾರ ಫಸ್ಟ್ ಲಾಕ್ಡೌನ್ ಆತಲ್ರಿ, ಆಗ ಅಡ್ಡಾಡಕ ಬಸ್ ಇದ್ದಿದ್ದಿಲ್ರಿ ನಮಗ. ಅದಕ್ಕೆ ನಡ್ಕೊಂತ ಇದಾರ್ಲಿ ಹೊಂಟಿದ್ರಿ. ನನಗ ಏನೋ ಒಂದ್ ಸಮಸ್ಯೆ ಬಂತ್ರಿ. ಅವ್ರ ನೋಟ ಮುಂದಕ್ಕೆ ನಡಿ ಬರ್ತೇನೆ ಅಂತ ಮುಂದೆ ಕಳ್ಸೇನ್ರಿ. ಹೊಳ್ಳಿ ಹೋಗಿ ಬರ್ಬಾರ್ದ ಬರ್ತೇನೆ ಇಲ್ರಿ. ಗುರುಗಳ ಅವತ್ತಿನಿಂದ ಇವತ್ತಿನ ಮಠ ರೀ ದಿನ 2 ತಾಸು ಹುಡುಕಾಡ್ತೀನಿ ಇದ ದಾರ್ಯಾಗ. ಒಟ್ಟ ಸಿಗೋಲ್ರಿ ನಿನ್ ಹೆಂಡತಿ. ಸಿಗ್ತಾಳ ಭಕ್ತ, ಸಿಗ್ತಾಳ. ನನ್ನ ದೃಷ್ಟಿ ಯಾಕಿನ ಮೇಲೆ ಬಿದ್ದೈತಿ. ಖಂಡಿತವಾಗ್ಲೂ ಸಿಗ್ತಾಳ ನಿನ್ನ ಹೆಂಡತಿ. ಗುರುಗಳೇ, ಶಿಷ್ಯ ಗುರುಗಳೇ, ತೆಗೆದುಕೋ ಕಲ್ಲನ್ನು. ಈ ಕಲ್ಲೇ ನಿನ್ನನ್ನು ಅವಳಿದ್ದಲ್ಲಿಗೆ ಕರೆದುಕೊಂಡು ಹೋಗುತ್ತದೆ. ಗುರುಗಳೇ, ಒಂದು ಸ್ಮಾಲ್ ಮಿಸ್ಟೇಕ್. ಏನ? ಅಟ್ಟೆ ತೊಳಸಾಕತ್ತೈತಿ ಗುರುಗಳ. ನೀವು ಹೋಗ್ಬಿಡ್ರಿ, ಅಲ್ಲಿ ಮಟ್ಟ ಈ ಶಿಷ್ಯನ ನಿಮ್ ಜ್ಞಾನ ಮಾಡ್ಸಕಸ್ತೇನ್ರಿ. ಇಟ್ನಲ್ರಪ್ಪ ಬದನಿ ಗೂಟನ ಗೋಡ್ಯಾಗಿರ ತೆಗೆದು ಕೆಳಗೆ ಬಿಡ್ಕೊಂಡಾತ. ಶಿಷ್ಯ ಗುರುಗಳೇ, ನಾನೇ ಹೋಗ್ಬೇಕಾ? ಹೋಗಿ ಬನ್ನಿ ಗುರುಗಳೇ. ಭಕ್ತ, ನಿನ್ ಹೆಂಡತಿಗೆ 3 ದೇವ್ ಗಂಟು ಬಿದ್ದಾವ. ಹೌದ್ರಿ? ನಾವು ಒಬ್ಬನ ಹೋದ್ರ ಕೆಲಸ ಆಗಂಗಿಲ್ಲ. ಯಾಕ್ರಿ? 3 ಮಂದಿ ಕೂಡ ಹೋಗಿ ತಗೊಂಡ್ಬರ್ಬೇಕು. ಹಂಗಾದ್ರೆ ಹೋಗೋಣ ಬರ್ರಿ. ನಮಗ್ ಇವತ್ತು ಸಂಜಿಕೆ ನಾನು ಹೆಂಡತಿ ಸಿಗ್ಬೇಕ್ರಿ. ಸಿಗ್ತಾಳ ಭಕ್ತ? ಭಕ್ತ ಸಿಗ್ತಾಳ. ಮತ್ ಭಗವಾನ್ ನಾನು ಹೆಂಡತಿ ಸಿಗ್ಲಿಲ್ಲ ಅಂದ್ರ ನಾ ಏನ್ 20,000 ರೂಪಾಯಿ ಕೊಟ್ಟೇನಲ್ರಿ, ಅದಕ್ಕೆ 10,000 ರೂಪಾಯಿ ಬಡ್ಡಿ ಹಾಕಿ ಕೊಡ್ಬೇಕ್ರಿ ನಮಗ್. ತಪ್ಪು ತಿಳ್ಕೊಬೇಡ, ನಮ್ ಗುರುಗಳು ಕೊಟ್ಟ ಮಾತು ಒಟ್ಟ ತಪ್ಪಂಗಲ್ಲ. 20ಕ್ಕೆ 10,000 ರೂಪಾಯಿ ಹಾಕಿ ಕೊಡ್ತಾರ. ಹಂಗಾದ್ರೆ ಹೋಗೋಣ ಬರ್ರಿ ಗುರುಗಳೇ. ಹೋಗಿ ಬನ್ನಿ ಗುರುಗಳೇ. ಹೋಗೋಣ ಬರ್ರಿ ಭಕ್ತ. ಭಕ್ತ ಗುರುಗಳೇ, ನಾ ಈ ದಿಕ್ಕಿಗೆ ಹೋಗುತ್ತೇನೆ, ನೀವು ಈ ದಿಕ್ಕಿಗೆ ಹೋಗ್ರಿ, ನೀವು ಈ ದಿಕ್ಕಿಗೆ ಹೋಗ್ಲಿ ಗುರುಗಳೇ. ಶಿಷ್ಯ ಹೋಗುವಂತ ಮೊದಲೇ ನಾನು ನೆಪಕ್ಕೆ ಬರೋದಿಲ್ಲ. ಅಪ್ಪನಿ ಗುರುಗಳೇ. ಹಿಡಿಯೋ ನನಗೆ ಅಪ್ಪಣೆ ಕೊಡಿ ಗುರುಗಳೇ, ಹೋಗಿ ಬರುತ್ತೇನೆ. ಯಾವ ದಿಕ್ಕಿಗೆ ಹೋಗುನು ಗುರುಗಳೇ? ಭಕ್ತ ಪೂರ್ವ ದಿಕ್ಕಿಗೆ ಹೋಗಿಬಿಡು ಬರ್ರಿ, ಅಲ್ಲೇ ಸಿಗ್ತಾಳ. ಆಯ್ತು ಗುರುಗಳೇ, ದಯಮಾಡಿ.
ಏನ ನನಗಂತ ರಗಡ ಆತ ಇಲ್ಲೇ ಕುಂತು ಬಿಡಪ್ಪ ಮಾರ್ರೆ. ಕುಂಡ್ರ ಅಂತಿ ಬಿಡಲೆ ಆಕಿ ಇಲ್ಲಿ ಹುಡುಕಿರ್ ಸಿಗ್ತಾಳ ಅಣ್ಣ. ಹೋಗಿ ಅಂತ ಗಿರಕಿ ಕರ್ಕೊಂಬಂದ್ರೆ ಗೊತ್ತಾಗಲ್ಲ ನಿನಗೆ. ಏನು ಮಾಡಲಿ ಪುಕ್ಸೆಟ್ ರೊಕ್ಕ ಸಿಗ್ತೈತೆ ಅಂದ್ರೆ ಹಂಗನ ಲೇ ಪುಕ್ಸೆಟ್ ರೊಕ್ಕ ಸಿಗ್ತದೆ ಯಾಕೆ ಹೆಂಗೆ ಅದಲ್ಲ ಯಾರಿಗೆ ಗೊತ್ತು, ಕರ್ಗದಾಳ ಕೆಂಪಗದಾಳ ಬೆಳಗದಾಳ ನಾ ನೋಡಿನ ಆಕಿನ. ಇವತ್ತು ಸಾಯಂಕಾಲ ಒಳಗೆ ಸಿಗ್ಲಿಲ್ಲ ಅಂದ್ರೆ 20,000 10,000 ರೂಪಾಯಿ ಬಡ್ಡಿ ಹಾಕಿ ಕೊಡ್ಬೇಕು. ಅವೇನು ಬಿಡಂಗೆ ಕಾಣಂಗ. ಅದನ್ನೊಂದು ಬೇರೆ ಹೇಳ್ಬಿಟ್ಟು ಯಾವಲೆ ಅವಳೆ ನೀನೆ ಅದನ್ನೊಂದು ಬೇರೆ ಹೇಳಿ ಕುಂತಿಲ್ಲ ಗೊತ್ತಾಗಲ್ಲ. ಏನು ಮಾಡಲಿ ಹಂಗನು ಹೊಟ್ಟಿ ಪಾಡಿಗಾಗಿ ನಮ್ಮದು ಬಾಳೆವು. ರೊಕ್ಕ ಕೊಡ್ಬೇಕು ಒಂದು, ಇಲ್ಲಾಂದ್ರೆ ಅವ್ರು ಹೆಂಡತಿ ತೊಗೊಂಬಂದ್ರೆ ಹುಡುಕ್ಯಾಡ್ಕೊಂಡು ಕೊಡ್ಬೇಕು ಅವಂಗ, ಇಲ್ಲಾಂದ್ರೆ ನಮ್ಮ ಇಬ್ಬರು ಓಡಾಡಿ ಹೊಡಿತಾನಮ್ಮ. ನನಗಂತ ಏನು ಸಂಬಂಧ ಇಲ್ಲಪ್ಪ. ಹೆಂಗಾರು ಮಾಡುವಣ್ಣ ಯಾವ್ದಾರು ಒಂದು ಅಡ್ಜಸ್ಟ್ಮೆಂಟ್ ಮಾಡಿಕೊಡುವ. ಅದೊಂದು ಕೆಲಸ ಮಾಡಿ ನೀ ಮಾಡಿದ್ದಕ್ಕ ನಾ ಹಿಂಗಾಗಿದ್ದೀಗ. ಅಲ್ಲೋ ಅಣ್ಣ ಅವ್ನು ಹೆಂಡತಿ ಚಂದ ಅದಾಳ ಹಂಗೆ ಅದಾಳ ಹಿಂಗೆ ದಿವ್ಯ ದೃಷ್ಟಿಲಿ ಇದ್ರೆ ನೋಡ್ತಾರೆ ಹೇಗಲ್ಲ ತೊಗೊಂಬಂದು ಕೊಡು. ಇಲ್ಲ ಆದ್ರೆ ಬಿಡಂಗೆ ಇಲ್ಲ ಅವ. ಯಾ ದಿವಿ ದೃಷ್ಟಿ ಲೇಪ ದಿವಿ ದೃಷ್ಟಿ ಇಲ್ಲ ದೇವನ ದೃಷ್ಟಿ ಇಲ್ಲ ನನಗೆ. ಅಡ್ಡಾಡ್ ನನ್ನ ಕಾಲು ಹೊಂಟ್ಲಿ ಆಕೆ ಹೆಂಗೆ ಅದಾಳ ಅಂತ ಗೊತ್ತಿಲ್ಲ ನನಗೆ. ಕಡಿಗೆ ಹೋಗ್ಲಿ ಆಕಿನ ಫೋಟೋ ಇಸ್ಕೊಂಬಾಲೆ ನೋಡ್ರಿ ನೋಡು ಅಂತ ಹೆಂಗೆ ಅದಾಳ ಅಂತೀವಿ. ಆಕೆ ಸಿಗ್ಲ ಬೇರೆ ಯಾರು ಕರ್ಕೊಂಡು ಕೊಟ್ಟು ನಮ್ಗೆ ಕಡೆ ನಾವು ಫೋಟೋ ಏನು ಇಸ್ಕೊಳಂಗ ಹುಡುಕಾಡಕತ್ತೀವಿ. ಏ ಅಣ್ಣ ಏ ಬಾಯ್ ತಡೀಲಿ ತಡಿ ಓ ಮರ ಫೋಟೋ ಅದೇ ಹೇಳ್ಬಾರ್ದು ಅನ್ಪ ನೀನು. ನಮ್ಮನ್ನು ದಣಿಸಿ ಬಿಟ್ರಿ ನೀವು. ತಡಿ ತೋರ್ ಈಕೆ ನೀನ್ ನೀತಿ ಹ್ಞೂನ್ರಿ ಆಕೆ ನನ್ನ ನೀತಿ ಎಲ್ಲ ನೋಡಿದೆ ಈಗ ಜನ ಊರನ್ ತೋರ್ಸಾಕ್ತಾನ ಅವ. ಹೂಗ್ಲಿ 2 ವರ್ಷದಿಂದ ನನ್ ಯಾರು ಇಲ್ಲ ಹಿಂದೆ ಮುಂದೆ ಅಂತೇಳಿ ಬಂದು ನನ್ನ ಲವ್ ಮಾಡಿ ಮದುವೆ ಮಾಡ್ಕೊಂಡಾಳಿಕೆ. ಇವು ನೀಕಿನ ಗಂಡ ಮುಂದೆ ಹೆಂಗ್ ಮಾಡುದು ಹೆಂಗ್ ಮಾಡೋದು ನೀರ ರೂಪ ದಾರಿ ನೋಡಣ್ಣ. ದಾರಿ 20,000 ಅಂತ ಸುಳ್ಳಿವಿ ನಾವು ಅಂತ ಬಿಡಂಗಿಲ್ಲ. ಏನ ಅವ್ನ ಹೆಂಡತಿ ಅವ್ನು ಕಳಿಸ್ಕೊಡ ಅದಂಗದಿರ್ಲಿ ನನ್ನ ನಂಬ್ಕೊಂಡು ಮದುವೆ ಮಾಡ್ಕೊಂಡಲ್ಲ ಲವ್ ಮಾಡಿದ್ದಿ. ಕೆಲಸ ಮಾಡೋಣ 10,000 ರೂಪಾಯಿ ಹೋದ್ರು ಚಿಂತಿಲ್ಲ. ನಾವು ಕೊಟ್ಟಿದ್ದೆ 10,000 ರೂಪಾಯಿ ಕೊಟ್ಕೊಬಿಟ್ರು ಅಂತಂಗ ರೊಕ್ಕ ಹೋದ್ರು ಚಿಂತಿಲ್ಲ. ನಾ ಮಾತ್ರ ಕಳ್ಸಂಗಿಲ್ಪ ಕರೆ ಕೊಟ್ಟು ಏನ ಬಾಯ್ಲೆ ಬಾಯ್ಲೆ ಏನತ್ರಿ ನಿನ್ ಹೆಂಡತಿ ಹುಡುಕಿ ಕೊಡೋದಾಗಿಲ್ಲ ನಮಗೆ. ಬಡ್ಡಿ ಕೊಡ್ತೀವಿ ನೀನ್ ರೊಕ್ಕ ತಗೊಂಡ್ಬಿಡ ಅಂದ್ರ ನಿಮ್ಗ ಈಗ ಬುದ್ಧಿ ಬಂತು ನಿಮ್ಗ. ನೋಡಪ್ಪ ಕರೆ ಹೇಳ್ಬೇಕಂದ್ರ ನಾನು ಹೆಂಡತಿ ಕಳೆದಿಲ್ಲ ನಿಮಗ್ ಬುದ್ಧಿ ಕಲಿಸ್ಬೇಕಂತೇಳಿ ನಾ ಹಿಂಗ ಐಡಿಯಾ ಮಾಡೀನಿ. ಮುಂಜಾನೆ ನನ್ನ ಮಗ ಹೊಲಕ್ಕ ಬೈಕ್ ತಗೊಂಡ್ಬಂದಿದ್ನಂತ. ಆ ಬೈಕ್ ಮುಚ್ಚಿಟ್ಟು ಅವ್ನ ಕಡೆ ರೊಕ್ಕ ಎಬ್ಸಿದ್ರಂತ ನೀವು. ನಾ ಮನಿಗ್ ಬಂದ್ಗಳೇನ ನನಗೆ ಹೇಳಿದ್ನವ. ಹೇಳಿದ್ಗಳೇನ ಜಗನು ಹೇಳಿದ್ ನಾವ್ ಮತ್ತೆ. ಅದಕ್ಕೆ ನಾ ಐಡಿಯಾ ಮಾಡಿದ್ದೆ ಬರುವಾಗ ನಿಮ್ಮ ಮನ್ಯಾಗ ಹೋಗಿ ನಿಮ್ಮ ಹೆಣ್ಮಕ್ಳ ಕಡೆದ ಒಂದು ಫೋಟೋ ಇಸ್ಕೊಂಡ್ ಬಂದ್ಯಾನ. ನೀವು ಲವ್ ಮ್ಯಾರೇಜ್ ಮಾಡ್ಕೊಂಡದ್ದು ನನಗೆ ಮೊದ್ಲ ಗೊತ್ತಿತ್ತು. ಅದಕ್ಕೆ ಆ ಫೋಟೋ ಇಟ್ಕೊಂಡ್ ಇಷ್ಟ ಆಟ ಆಡಿದ್ ನೋಡ್ಪ ನಾ. ಆರಾಮದ ರೊಕ್ಕ ಸಿಗ್ತೈತೆ ಅಂತೇಳಿ ನೀವು ಬ್ಯಾರೆ ದಾರಿ ಹಿಡಿದ್ರೆ ಅದು ರೊಕ್ಕದಿಂದ ಎಷ್ಟು ಶ್ರಮ ಪಟ್ಟ ಮನುಷ್ಯ ಗಳಿಸ್ತಾನ ಅನ್ನೋದು ನಿಮ್ಗಟ್ಟು ಅರಿವಲ್ಲಿ ಅಂತೇಳಿ ನಾ ಹಿಂಗ್ ಮಾಡೇನಿ ನೋಡ್ಪ. ಏನ ಈ ಬ್ಯಾರೆ ಕೆಲಸ ಮಾಡೋಣ ಅಂದಾಗ ನನಗೆ ಹೆದರಿಕೆ ಬಂದಿತ್ತು. ನಿನ್ನ ಧೈರ್ಯದ ಮ್ಯಾಗ ಈ ಕೆಲ್ಸ ಕೈ ಹಾಕಿದ್ದನ. ಈಗ ನೋಡಿ ಹಿಂಗಾಕತಿ ಬಾಳವ. ಇನ್ನೊಬ್ರಿಗೆ ಮೋಸ ಮಾಡಿ ಅವ್ರು 1,000 ರೂಪಾಯಿ ನಾವು ತಿಂದ್ರ ನಮ್ಗೆ ಗೊತ್ತಿಲ್ಲಂಗ 10,000 ರೂಪಾಯಿ ಹೊಕ್ಕ ಅಂತೇಳಿ ನನಗೆ ಈಗ ಗೊತ್ತಾತು. ಹೆಂಗಾರ ಯಾಕಾಗ್ಲಿ ಇನ್ಮೇಲೆ ನೇತಿಂತ ದುಡ್ದು ತಿನ್ನೋಣ ಅಂತ. ಮನ್ಯಾಗ ಖಾರ ರೊಟ್ಟಿ ಏನೇ ಇರ್ಲಿ ನೇತಿಂತ ದುಡಿನಂತ ದುಡ್ಡು ತಿನ್ನೋಣ ಅಂತ. ಈ ಬುದ್ಧಿ ಬಂತ ನಿನಗೆ. ನೋಡೋಣ ಇನ್ನು 20,000ಕ್ಕೆ 10,000 ಹಾಕಿ ಬ್ಯಾಡಪ್ಪ ಬೇಡ. ನಿಮ್ಮ ರೊಕ್ಕ ತಿಂದು ನಾನೇನು ದೊಡ್ಡ ಮಂದಿ ರೊಕ್ಕ ತಿನ್ನಬಾರ್ದು ಅನ್ನೋ ನಿಮಗೆ ಈಗ ಬುದ್ಧಿ ಬಂತಿಲ್ಲ. ಅಷ್ಟ ಸಾಕು. ಬರ್ರಿ ಮನೆಗೆ ಬರ್ರಿ.